5ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಲ್ಲಿ ಕೆಲವೊಂದು ಚಿತ್ರಗಳನ್ನು ತೋರಿಸಲಾಗಿದೆ. ಎಲ್ಲರೂ ಕೂಡ ಒಟ್ಟಾಗಿರುವುದನ್ನು ನೀವು ಕಾಣಬಹುದು. ಈ ಚಿತ್ರಗಳನ್ನು ನೋಡಿದಾಗ ನಿಮಗೆ ಈ ಚಿತ್ರಗಳು ಯಾರವು, ಏನು ಮಾಡ್ತಾ ಇದ್ದಾರೆ, ಇವರೆಲ್ಲರೂ ಏನು ಅಂತೇಳಿ ಹೇಳ್ತೀರಾ? ಗೆಸ್ ಮಾಡಿ. ಸರಿ, ನಿಮ್ಮ ಊಹೆ ಸರಿಯಾಗಿದೆ. ಇವರೆಲ್ಲರೂ ಗೆಳೆಯರು. ಅವ್ರೇನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ಮೋಜು ಮಸ್ತಿಗಾಗಿ ಎಲ್ಲ ಗೆಳೆಯರೊಂದಿಗೆ ಬಂದು ಆಟ ಆಡ್ತಾ ಇದ್ದಾರೆ. ಕೆಲವೊಬ್ಬರು ಕೆಲವೊಂದು ರೀತಿಯ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾದಂಥ ಒಂದು ಅತ್ಯುತ್ತಮ ಗೆಳೆತನ ಇರುವಂಥ ಒಂದು ಪಾಠ ಇಲ್ಲಿದೆ ನಿಮಗೆ. ಆ ಪಾಠದ ಹೆಸರು ಟ್ರೂ ಫ್ರೆಂಡ್ಶಿಪ್ ಅಂತೇಳಿ. ಮೊದಲಿಗೆ ಈ ಪಾಠದಲ್ಲಿ ಬರುವಂಥ ಶಬ್ದಗಳನ್ನು ನೋಡೋಣ. ವರ್ಡ್ಸ್ ಟು ನೋ. ಸಿರಾಕ್ಯೂಸ್ ಎ ಸಿಟಿ ಇನ್ ಏನ್ಸಿಯಂಟ್ ಗ್ರೀಸ್. ಗ್ರೀಸಿನ ಒಂದು ನಗರ. ಪಿಥಿಯಾಸ್ ಅದು ಒಬ್ಬ ಗೆಳೆಯನ ಹೆಸರು. ಎವಿಲ್ ಮೈಂಡೆಡ್, ಹ್ಯಾವಿಂಗ್ ಬ್ಯಾಡ್ ಆರ್ ಕ್ರೂಯಲ್ ಥಾಟ್ಸ್. ಇಂಪಾಸಿಬಲ್, ಸಮಥಿಂಗ್ ದ್ಯಾಟ್ ಕೆನಾಟ್ ಹ್ಯಾಪನ್. ಸರ್ಟೈನ್, ಶ್ಯೂರ್. ಫುಲ್ಫಿಲ್, ಡೂ what is hoped for. Loyalty, staying firm in friendship. Exaction, putting to death. ನೋಡೋಣ. Unit 2, Prose, True Friendship. Once upon a time in city Syracuse lived two friends, Damon and Pythias. Both of them were lovers of truth. However, their king Dionysus was an evil-minded ruler. One day, the king heard that Pythias had called him cruel and had said something against him. So, he got very angry. He announced that Pythias would be punished for this and hanged. ನೋಡಿ ಮಕ್ಕಳೇ, ಒನ್ಸ್ ಅಪಾನ್ ಎ ಟೈಮ್ ಇನ್ ಸಿಟಿ ಆಫ್ ಸಿರಾಕ್ಯೂಸ್. ಒಂದಾನೊಂದು ಕಾಲದಲ್ಲಿ ಸಿರಾಕ್ಯೂಸ್ ಎಂಬ ನಗರದಲ್ಲಿ ಇಬ್ಬರು ಗೆಳೆಯರು ವಾಸವಾಗಿದ್ದರು. ಅವರ ಹೆಸರೇನಪ್ಪ ಅಂತಂದರೆ ದಮನ್ ಆ್ಯಂಡ್ ಪಿಥಿಯಾಸ್. ಬೋತ್ ಆಫ್ ದೆಮ್ ವೇರ್ ಲವರ್ಸ್ ಆಫ್ ಟ್ರುತ್. ಅವರು ಅತ್ಯುತ್ತಮವಾದಂಥ ಗೆಳೆಯರಾಗಿದ್ದರು, ನಿಜವಾದ ಗೆಳೆಯರಾಗಿದ್ದವರು. ಒಂದಿನ ಏನಾಯ್ತಪ್ಪ ಅಂತಂದರೆ ಆ ಒಂದು ನಗರವನ್ನು ಆಳುವಂಥ ರಾಜನ ವಿರುದ್ಧವಾಗಿ ಮಾತಾಡಿದಂಥದ್ದು ಆ ರಾಜಗೆ ಗೊತ್ತಾಗತ್ತೆ. ಒನ್ ಡೇ ದ ಕಿಂಗ್ ಹರ್ಡ್ ದ್ಯಾಟ್ ಪಿಥಿಯಾಸ್ ಹ್ಯಾಡ್ ಕಾಲ್ಡ್ ಹಿಮ್ ಕ್ರೂಯಲ್ ಆ್ಯಂಡ್ ಹ್ಯಾಡ್ ಸೇಡ್ ಸಮಥಿಂಗ್ ಅಗೇನೆಸ್ಟ್ ಹಿಮ್. ಗೊತ್ತಾಗತ್ತೆ ಅವನಿಗೆ, ಅವನ ವಿರುದ್ಧವಾಗಿ ಇವರು ಮಾತಾಡಿದ್ದಾರೆ ಅಂತೇಳಿ. ಸೊ ಹಿ ಗಾಟ್ ವೆರಿ ಹ್ಯಾಂಗ್ರಿ. ಹಿ ಅನೌನ್ಸ್ಡ್ ದ್ಯಾಟ್ ಪಿಥಿಯಾಸ್ ವುಡ್ ಬಿ ಪನಿಷ್ಡ್ ಫಾರ್ ದಿಸ್ ಆ್ಯಂಡ್ ಹ್ಯಾಂಗ್ಡ್. ಅದಕ್ಕೋಸ್ಕರ ಆ ಪಿಥಿಯಾಸ್ಗೆ ಏನು ಮಾಡ್ತಾನೆ, ಅವನು ಶಿಕ್ಷೆ ಕೊಡಬೇಕು ಮತ್ತು ನೇಣಿಗೆ ಹಾಕ್ಬೇಕಂತೇಳಿ ಅಂದ್ಕೊಂಡಿರ್ತಾನೆ. ನೋಡಿ ಮುಂದೆ ಏನಾಗುತ್ತೆ ಅಂತೇಳಿ. ಇನ್ ದಿ ಕೋರ್ಟ್ ಆಫ್ ಕಿಂಗ್ ಡಯಾನಸಿಸ್ ಈಸ್ ಆನ್ ದ ಥ್ರೋನ್. ಪಿಥಿಯಾಸ್ hands are tied behind. Soldiers are on his either side. ಆವಾಗ ಆ ಡಯಾನಸಿಸ್ನ ಅರಮನೆಗೆ ಕರ್ಕೊಂಡು ಹೋಗ್ತಾರೆ. ಪಿಥಿಯಾಸ್ಗೆ ಎರಡು ಕೈಗಳನ್ನು ಹಿಂದೆ ಕಟ್ಟಿ ಎಡ ಮತ್ತು ಬಲದಲ್ಲಿ ಸೈನಿಕರು ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಪಿಥಿಯಾಸ್, ಓ ಕಿಂಗ್, ಪ್ಲೀಸ್ ಅಲೋ ಮೀ ಟು ಗೋ ಆ್ಯಂಡ್ ಮೀಟ್ ಮೈ ಓಲ್ಡ್ ಮದರ್ ಆ್ಯಂಡ್ ಮೈ ಸಿಸ್ಟರ್ ಬಿಫೋರ್ ಐ ಡೈ. ಅವನು ಹೇಳ್ತಾನೆ, ಓ ರಾಜನೇ, ನನಗೆ ಅನುಮತಿಯನ್ನು ಕೊಡು. ನನ್ನ ವಯಸ್ಸಾದಂಥ ತಾಯಿ ಮತ್ತು ನನ್ನ ತಂಗಿಯನ್ನು ನಾನು ಒಂದು ಬಾರಿ ಭೇಟಿಯಾಗಿ ಬರ್ತೀನಿ, ನಾನು ಸಾಯುವುದಕ್ಕಿಂತ ಮುಂಚಿತವಾಗಿ ಅಂತ ಹೇಳ್ತಾನೆ. ಐ ಮಸ್ಟ್ ಅರೇಂಜ್ ಫಾರ್ ಮೈ ಸಿಸ್ಟರ್ಸ್ ಮ್ಯಾರೇಜ್ ಆ್ಯಂಡ್ ಬಿಡ್ ಗುಡ್ ಬೈ ಟು ಮೈ ಮದರ್. ನಾನು ನನ್ನ ತಂಗಿಯ ಮ್ಯಾರೇಜನ್ನು ಮಾಡಬೇಕು, ಮದುವೆಯನ್ನು ಮಾಡಿ ನನ್ನ ತಾಯಿಗೆ ಹೇಳಿ ಬರ್ತೀನಿ. ಆಫ್ಟರ್ ದ್ಯಾಟ್ ಐ ವಿಲ್ ರಿಟರ್ನ್. ದಿಸ್ ಈಸ್ ಮೈ ಲಾಸ್ಟ್ ವಿಶ್. ಇದು ನನ್ನ
ಕೊನೆ ಆಸೆ ಆಗಿದೆ ಅಂತೇಳಿ ಹೇಳ್ತಾನೆ. ಕಿಂಗ್ ಡಯನಸಿಸ್, ಇಂಪಾಸಿಬಲ್, ಐ ಕೆನಾಟ್ ಗ್ರ್ಯಾಂಟ್ ಯುವರ್ ವಿಶ್, ಹೌ ಕ್ಯಾನ್ ಐ ಬಿ ಶ್ಯೂರ್ ದ್ಯಾಟ್ ಯು ವಿಲ್ ರಿಟರ್ನ್. ಇದು ಅಸಾಧ್ಯವಾದದ್ದು, ನಾನು ನಿನಗೆ ಹೇಗೆ ಹೋಗಲು ಅನುಮತಿಯನ್ನು ಕೊಡಬೇಕು, ನೀನು ವಾಪಸ್ ಬರುತ್ತೀಯಾ ಅಂತೇಳಿ ಏನು ನನಗೆ ಖಾತ್ರಿ ಇದೆ, ನೀನು ಬರೋದಿಲ್ಲ ಅಂತೇಳಿ ಹೇಳ್ತಾನೆ. ದಮನ್ ಎಂಟರ್ಸ್ ದಿ ಸೀನ್. ಆವಾಗ ದಮನ್ ಬರ್ತಾನೆ. ದಮನ್ ಹೇಳ್ತಾನೆ, ನೋಡಿ ಸರ್, ಐ ಆಮ್ ದಮನ್, ಐ ಎ ಟ್ರೂ ಫ್ರೆಂಡ್ ಆಫ್ ಪಿಥಿಯಾಸ್. ನಾನು ಪಿಥಿಯಾಸನ ನಿಜವಾದ ಗೆಳೆಯ. ಪ್ಲೀಸ್ ಲೆಟ್ ಹಿಮ್ ಟು ಗೋ ಫುಲ್ಫಿಲ್ ಈಸ್ ಲಾಸ್ಟ್ ವಿಶ್. ಅವನಿಗೆ ದಯವಿಟ್ಟು ನೀವೇನು ಮಾಡಿರಿ, ಹೋಗಲು ಅನುಮತಿಯನ್ನು ಕೊಡಿ, ಅವನ ಕೊನೆಯ ಆಶೆಯನ್ನು ನೆರವೇರಿಸಿಕೊಳ್ಳಲು. ಐ ವಿಲ್ ರಿಮೈನ್ ಇನ್ ಯುವರ್ ಕಸ್ಟಡಿ ಅಂಟಿಲ್ ಈ ರಿಟರ್ನ್ಸ್. ಅವನ ಪರವಾಗಿ ನಿಮ್ಮ ಒಂದು ಕಸ್ಟಡಿಯಲ್ಲಿ ನಾನಿರ್ತೇನೆ, ನಿಮ್ಮ ಬಂದಿಯಲ್ಲಿ ನಾನಿರ್ತೇನೆ, ಅವನಿಗೆ ಹೋಗಲು ಅನುಮತಿಯನ್ನು ಕೊಡಿ ಅಂತೇಳಿ ದಮನ್ ಹೇಳ್ತಾನೆ. ಕಿಂಗ್ ಡಯನಸಿಸ್, ಆಲ್ ರೈಟ್ ಪಿಥಿಯಾಸ್, ಬಟ್ ಒನ್ ಕಂಡೀಷನ್, ಐ ವಿಲ್ ಫಿಕ್ಸ್ ದ ಡೇ ಆ್ಯಂಡ್ ದ ಅವರ್ ಆಫ್ ಯುವರ್ ರಿಟರ್ನ್. ನಾನು ನೀನು ಬರುವಂಥ ಸಮಯ ಮತ್ತು ದಿನವನ್ನು ನಿಗದಿ ಮಾಡ್ತೀನಿ. ಇಫ್ ಯು ಡು ನಾಟ್ ರಿಟರ್ನ್ ಇನ್ ಟೈಮ್, ಯುವರ್ ಫ್ರೆಂಡ್ ದಮನ್ ವಿಲ್ ಹ್ಯಾವ್ ಡೈ ಇನ್ಸ್ಟೆಡ್ ಆಫ್ ಯು. ನೀನು ಒಂದು ವೇಳೆ ಆ ಒಂದು ನಿಗದಿಪಡಿಸಿದ ಸಮಯದಲ್ಲಿ ಬರದೇ ಇದ್ದರೆ ನಿನ್ನ ಪರವಾಗಿ ನಿನ್ನ ಗೆಳೆಯ ದಮನ್ ಏನು ಮಾಡ್ತಾನೆ, ಸಾಯ್ತಾನೆ, ನೇಣಿಗೆ ಹಾಕ್ತೀವಿ ಅಂತೇಳಿ ಹೇಳ್ತಾನೆ. ಸೊ ಪಿಥಿಯಾಸ್ ವಾಸ್ ಗ್ರಾಂಟೆಡ್ ಈಸ್ ಲಾಸ್ಟ್ ವಿಶ್. ಅವನಿಗೆ ಅನುಮತಿಯನ್ನು ಕೊಡ್ತಾರೆ. ಈ ವೆಂಟ್ ಹೋಮ್, ಕಂಪ್ಲೀಟ್ ಈಸ್ ವರ್ಕ್ ಆ್ಯಂಡ್ ಹರ್ರೀಡ್ ಬ್ಯಾಕ್ ಟು ಸಿರಾಕ್ಯೂಸ್. ಅವನು ತನ್ನ ಕೆಲಸ ಕಾರ್ಯಗಳನ್ನು ಮುಗಿಸಿ ವೇಗವಾಗಿ ಸಿರಾಕ್ಯೂಸ್ ನಗರಕ್ಕೆ ಬರುತ್ತಾನೆ. ಈ ಹ್ಯಾಡ್ ಟು ಫೇಸ್ ಮೆನಿ ಡೇಂಜರಸ್ ಆ್ಯಂಡ್ ಸೊ ಈ ವಾಸ್ ಡಿಲೇಡ್. ಅವನು ಬರುವಂಥ ಸಮಯದಲ್ಲಿ ಅನೇಕ ತೊಂದರೆಗಳನ್ನು ಅನುಭವಿಸ್ತಾನೆ, ಅದಕ್ಕೋಸ್ಕರ ಅವನು ಬರುವುದೇನಾಗ್ತದೆ, ಸ್ವಲ್ಪ ಲೇಟ್ ಆಗುತ್ತೆ. ಆನ್ ದಿ ಫಿಕ್ಸ್ಡ್ ಡೇ ಪಿಥಿಯಾಸ್ ಹ್ಯಾಡ್ ನಾಟ್ ರಿಟರ್ನ್. ಅವನು ಆ ಒಂದು ಫಿಕ್ಸ್ ಮಾಡಿದ ದಿನಕ್ಕೆ ಬರೋದಕ್ಕೆ ಆಗೋದಿಲ್ಲ, ವಾಪಸ್ ಬರೋದಕ್ಕೆ. ಆ್ಯಸ್ ಅ ರಿಸಲ್ಟ್, ಅದರ ಪರಿಣಾಮವಾಗಿ ಏನಾಗ್ತದಪ್ಪ ಅಂತಂದರೆ, ದಮನ್ ವಾಸ್ ಟೇಕನ್ ಟು ಬಿ ಹ್ಯಾಂಗ್ಡ್. ದಮನಿಗೆ ಏನು ಮಾಡ್ತಾರೆ, ನೇಣುಗಂಬಕ್ಕೆ ಕರೆದುಕೊಂಡು ಹೋಗ್ತಾರೆ. ಇನ್ ದಿ ಕೋರ್ಟ್ ಆಫ್ ಕಿಂಗ್ ಡಯನಸಿಸ್, ಡಯನಸಿಸ್ ಈಸ್ ಆನ್ ದಿ ಥ್ರೋನ್, ದಮನ್ ಆ್ಯಂಡ್ಸ್ ಆರ್ ಟೈರ್ಡ್ ಬಿಹೈಂಡ್, ಸೋಲ್ಜರ್ಸ್ ಆನ್ ಈಸ್ ಐದರ್ ಸೈಡ್. ದಮನ್ಗೆ ಏನು ಮಾಡ್ತಾರೆ, ಹಿಂದುಗಡೆ ಕೈ ಕಟ್ಟಿ ಆ ಕಡೆ ಈ ಕಡೆ ಎಡ ಮತ್ತು ಬಲದಲ್ಲಿ ಸೈನಿಕರು ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ. ಕಿಂಗ್ ಡಯನಸಿಸ್, ವೇರ್ ಈಸ್ ಯುವರ್ ಫ್ರೆಂಡ್ ನೌ ದಮನ್. ದಮನ್ ಕೇಳ್ತಾನೆ ಕಿಂಗ್ ಡಯನಸಿಸ್, ನಿನ್ನ ಗೆಳೆಯ ಎಲ್ಲಿದ್ದಾನೆ? ಹಿ ಹ್ಯಾಸ್ ಲೆಫ್ಟ್ ಯುವರ್ ಹಿಯರ್ ಟು ಡೈ. ನಿನಗೆ ಇಲ್ಲಿ ಸಾಯಲು ಬಿಟ್ಟು ಹೋಗಿದ್ದಾನೆ ಅವನು. ಐ ಆಮ್ ಸರ್ಟೈನ್ ದ್ಯಾಟ್ ಯು ವಿಲ್ ನಾಟ್ ರಿಟರ್ನ್. ನಾನು ನಿನಗೆ ಖಂಡಿತವಾಗಿಯೂ ಹೇಳ್ತಾ ಇದ್ದೀನಿ, ಅವನು ವಾಪಸ್ ಬರೋದಿಲ್ಲ. ಯು ಆರ್ ಎ ಫೂಲ್ ಟು ಬಿ ಇಯರ್. ನೀನೊಬ್ಬ ಮೂರ್ಖ ಇಲ್ಲಿದ್ದೀಯಾ, ಇನ್ ಈಸ್ ಪ್ಲೇಸ್. ಅವನ ಜಾಗದಲ್ಲಿ ನೀನಿದೆಯಲ್ಲ, ನೀನೊಬ್ಬ ಮೂರ್ಖ ಅಂತೇಳಿ ಹೇಳ್ತಾನೆ ಕಿಂಗ್ ಡಯನಸಿಸ್ ದಮನ್ಗೆ. ಆವಾಗ ದಮನ್ ಏನಂತಾನೆ ನೋಡಿ, ದಮನ್, ಯು ಆರ್ ಮಿಸ್ಟೇಕನ್. ಐ ನೋ ದ್ಯಾಟ್ ಪಿಥಿಯಾಸ್ ವಿಲ್ ಕೀಪ್ ಈಸ್ ಪ್ರಾಮಿಸ್. ನೀವು ತಪ್ಪಾಗಿ ತಿಳಿದುಕೊಂಡಿದ್ದೀರಾ. ಪಿಥಿಯಾಸ್ ಖಂಡಿತವಾಗಿಯೂ ತನ್ನ ಏನು ಮಾಡಿದ್ದಾನೆ ಪ್ರಾಮಿಸು, ಅದು ಉಳಿಸ್ಕೊಳ್ತಾನೆ. ಅವನ ಪ್ರಾಮಿಸನ್ನು ಅವನು ಉಳಿಸ್ಕೊಳ್ತಾನೆ, ಬಂದೇ ಬರ್ತಾನೆ ಅಂತ ಹೇಳ್ತಾನೆ. ಈ ವಿಲ್ ಬಿ ಬ್ಯಾಕ್ ಇನ್ ಟೈಮ್. ಅವನು ಖಂಡಿತವಾಗಿಯೂ ಸರಿಯಾದ ಸಮಯಕ್ಕೆ ಬರ್ತಾನೆ. ಇವನ್ ಇಫ್ ಈ ಡಸ್ ನಾಟ್ ಕಮ್ ಬ್ಯಾಕ್, ಒಂದು ವೇಳೆ ಅವನು ಆ ಒಂದು ಹೇಳಿದ ಸಮಯಕ್ಕೆ ಬರದೇ ಇದ್ದರೆ, ಐ ವಿಲ್ ಬಿ ಹ್ಯಾಪಿ ಟು ಡೈ ಇನ್ ಈಸ್ ಪ್ಲೇಸ್ ಆ್ಯಸ್ ಐ ಲವ್ ಹಿಮ್ ಡಿಯರ್ಲಿ. ಒಂದು ವೇಳೆ ಅವನು ಆ ಸಮಯದಲ್ಲಿ ಬರದೇ ಇದ್ದರೂ ಕೂಡ ಅವನ ಪರವಾಗಿ ನಾನು ಸಾಯಲು ಸಿದ್ಧವಾಗಿದ್ದೇನೆ. ಯಾಕಂದರೆ ನಾನು ಅವನಿಗೆ ಅತ್ಯಂತ ಆತ್ಮೀಯವಾದಂಥ ಗೆಳೆಯನಾಗಿದ್ದೇನೆ ಅಂತೇಳಿ ಹೇಳ್ತಾನೆ ದಮನ್. ಪಿಥಿಯಾಸ್ ಎಂಟರ್ಸ್ ದಿ ಕೋರ್ಟ್ ಆಲ್ ರನ್ನಿಂಗ್, ಗ್ಯಾಸ್ಪಿಂಗ್ ಫಾರ್ ಬ್ರೀತ್. ದಮನ್ ಎಂಬ್ರೆಸಸ್ ಪಿಥಿಯಾಸ್ ಆ್ಯಂಡ್ ವೀಪ್ಸ್. ನೋಡಿ, ಪಿಥಿಯಾಸ್ ಓಡಿ ಬರ್ತಾನೆ. ಅಲ್ಲಿ ಓಡಿ ಬಂದು ಉಸಿರು ಬಿಡುತ್ತಾ ದಮನ್ ಮುಂದೆ ನಿಂದಿರ್ತಾನೆ. ಅವನ ಕೈ ಕಾಲುಗಳೆಲ್ಲ ನಡುಗ್ತಾ ಇರ್ತವೆ. ಪಿಥಿಯಾಸ್ ಹೇಳ್ತಾನೆ, ಐ ಹ್ಯಾವ್ ಕಮ್, ಪ್ಲೀಸ್ ಡು ನಾಟ್ ಕಿಲ್ ದಮನ್. ಹೇಳ್ತಾನೆ ಅವನು ಕಿಂಗ್ ಡಯನಸಿಸ್ಗೆ ಹೇಳ್ತಾನೆ,
ದಯವಿಟ್ಟು ದಮನನ್ನು ಬಿಟ್ಟು ಬಿಡಿ, ನಾನು ಬಂದಿದ್ದೇನೆ. ಐ ಹ್ಯಾವ್ ಕಮ್ ಬ್ಯಾಕ್ ಟು ಟೇಕ್ ದಿ ಪನಿಷ್ಮೆಂಟ್, ಪ್ಲೀಸ್ ಹ್ಯಾಂಗ್ ಮೀ. ನಾನು ಬಂದಿದ್ದೇನೆ, ನನಗೆ ಶಿಕ್ಷೆಯನ್ನು ಕೊಡಿ, ದಯವಿಟ್ಟು ನನಗೆ ನೇಣಿಗೆ ಹಾಕಿ ದಮನನ್ನು ಬಿಟ್ಟು ಬಿಡಿ ಅಂತೇಳಿ ಹೇಳ್ತಾನೆ. ನೋಡಿ ಇಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ಹೌದಾ? ದಮನ್ಗೆ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಆವಾಗ ಓಡಿ ಬಂದಂಥ ತನ್ನ ಗೆಳೆಯನ್ನ ಹೇಳ್ತಾನೆ, ಅವನನ್ನು ಬಿಟ್ಟು ಬಿಡಿ, ನನಗೆ ಹಾಕಿ ನೇಣಿಗೆ ಅಂತೇಳಿ ಹೇಳ್ತಾ ಇರ್ತಾನೆ. ಮುಂದೆ ನೋಡಿ, ದಮನ್, ನೋ ಪ್ಲೀಸ್ ಹ್ಯಾಂಗ್ ಮೀ, ಇಫ್ ಈ ವೇರ್ ಡು ಬಿ ಲೇಟ್ ದೆನ್ ಐ ವುಡ್ ಹ್ಯಾವ್ ಬೀನ್ ಹ್ಯಾಂಗ್ಡ್, ಸೊ ಐ ಹ್ಯಾಮ್ ಟು ಬಿ ಪನಿಷ್ಡ್. ದಮನ್ ಹೇಳ್ತಾನೆ, ನೋ ಪ್ಲೀಸ್ ಹ್ಯಾಂಗ್ ಮೀ, ಬೇಡ, ದಯವಿಟ್ಟು ನನಗೆ ನೇಣಿಗಾಕಿ. ಇಫ್ ಯು ವೇರ್ ಟು ಬಿ ಲೇಟ್, ಅವನು ಲೇಟಾಗಿ ಬಂದಿದ್ದಾನೆ, ತಡವಾಗಿ ಬಂದಿದ್ದಾನೆ. ದೆನ್ ಐ ವುಡ್ ಹ್ಯಾವ್ ಬಿ ಹ್ಯಾಂಗ್ಡ್, ಅದಕ್ಕೋಸ್ಕರ ನನಗೆ ನೇಣಿಗೆ ಹಾಕಬೇಕು. ಸೊ ಐ ಹ್ಯಾವ್ ಟು ಬಿ ಪನಿಷ್ಡ್, ನನಗೆ ನೀವು ಪನಿಷ್ಮೆಂಟ್ ಕೊಡಬೇಕು, ನನಗೆ ನೀವು ಶಿಕ್ಷೆಯನ್ನು ಕೊಡಬೇಕು, ದಯವಿಟ್ಟು ನನಗೆ ಕೊಡಿ, ಅವನಿಗೆ ಬೇಡ್ರಿ ಅಂತೇಳಿ ದಮನ್ ಹೇಳ್ತಾನೆ. ಬೋತ್ ಆಫ್ ದೆಮ್ ಆರ್ಗ್ಯೂಡ್ ಫಾರ್ ಸಮ್ ಟೈಮ್ ಅಟ್ ಲಾಸ್ಟ್. ನೋಡಿ, ಕೆಲವು ಸಮಯಗಳ ಕಾಲ ಏನು ಮಾಡ್ತಾರೆ ಇಬ್ಬರು, ದಮನ್ ಮತ್ತು ಪೀತಿಯಾಸ್ ಒಬ್ಬರ ಮೇಲೆ ಒಬ್ಬರು ಹಾಕಿ ಮಾತಾಡ್ತಾ ಇರ್ತಾರೆ. ದಯವಿಟ್ಟು ನನಗೆ ಹ್ಯಾಂಗ್ ಮಾಡಿ ಅಂತೇಳಿ. ನೋ ಪ್ಲೀಸ್ ಹ್ಯಾಂಗ್ ಮೀ, ನೋ ಪ್ಲೀಸ್ ಹ್ಯಾಂಗ್ ಮೀ ಅಂತೇಳಿ ಇಬ್ಬರು ಕೂಡ ಹೇಳ್ತಾ ಇರ್ತಾರೆ. ಕಿಂಗ್ ಡಯಾನಸಿಸ್ ಏನು ಮಾಡ್ತಾನೆ ನೋಡಿ, ನೆವರ್ ಇನ್ ಮೈ ಲೈಫ್ ಹ್ಯಾವ್ ಐ ಸೀನ್ ಸಚ್ ಫ್ರೆಂಡ್ಶಿಪ್, ಬೋತ್ ಆಫ್ ಯು ಹ್ಯಾವ್ ಕೆಪ್ಟ್ ಯುವರ್ ಪ್ರಾಮಿಸಸ್. ನೋಡಿ, ನನ್ನ ಜೀವನದಲ್ಲಿ ನಿಮ್ಮಂಥ ಗೆಳೆಯರನ್ನು ನಾನು ನೋಡೇ ಇಲ್ಲ. ಬೋತ್ ಆಫ್ ಯು ಹ್ಯಾವ್ ಕೆಪ್ಟ್ ಯುವರ್ ಪ್ರಾಮಿಸಸ್, ನೀವಿಬ್ಬರೂ ಕೂಡ ನೀವು ಮಾಡಿದಂಥ ಪ್ರಮಾಣಕ್ಕೆ ಬದ್ಧರಾಗಿದ್ದೀರಿ. ಐ ಆಮ್ ಹ್ಯಾಪಿ ಟು ನೋ ದ್ಯಾಟ್ ಸಚ್ ಫ್ರೆಂಡ್ಸ್ ಎಕ್ಸಿಸ್ಟ್. ನನಗೆ ತುಂಬ ಸಂತೋಷವಾಯಿತು ನಿಮ್ಮಂಥ ಗೆಳೆತನವನ್ನು ನೋಡಿ, ನಿಮ್ಮಂಥ ಗೆಳೆಯರನ್ನು ನೋಡಿ ಅಂತೇಳಿ ಹೇಳ್ತಾನೆ. ಐ ಸೆಟ್ ಯು ಬೋತ್ ಫ್ರೀ, ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ, ನಾನು ನಿಮ್ಮಿಬ್ಬರನ್ನು ಬಿಡ್ತಾ ಇದ್ದೀನಿ ಅಂತೇಳಿ ಹೇಳ್ತಾನೆ ಕಿಂಗ್ ಡಯಾನಸಿಸ್. ಇಲ್ಲಿಗೆ ಈ ಒಂದು ಪಾಠವನ್ನು ಮುಗಿತು. ನೋಡಿ, ವೊಕ್ಯಾಬ್ಯುಲರಿ ನೋಡೋಣ. V1, fill in the blanks with the words given in the box. ಈ ಒಂದು ಬಾಕ್ಸಲ್ಲಿ ಕೆಲವು ಶಬ್ದಗಳನ್ನು ಕೊಡಲಾಗಿದೆ, ಆ ಶಬ್ದಗಳನ್ನು ಬಳಸಿಕೊಂಡು ಈ ಒಂದು ಬಿಟ್ಟ ಸ್ಥಳವನ್ನು ತುಂಬಿ ಅಂತೇಳಿ ಹೇಳ್ತಾ ಇದ್ದಾರೆ. ಡಿಲೇಡ್, ಹೆವಿಲ್ ಮೈಂಡೆಡ್, ಪ್ರಾಮಿಸಸ್, ಬ್ರೇಕ್ ಈಸ್ ವರ್ಡ್, ಇಂಪ್ರೈಸ್ಡ್, ಡಿಲೈಟೆಡ್. ಒಂದೇದು ನೋಡೋಣ. ಡಯಾನಸಿಸ್ ವಾಸ್ ಆ್ಯನ್ ಡ್ಯಾಸ್ ರೂಲರ್ ಅಂತೇಳಿ ಕೊಟ್ಟಿದ್ದಾರೆ. ಆವಾಗ ಡಯಾನಸಿಸ್ ವಾಸ್ ಆ್ಯನ್ ಹೆವಿಲ್ ಮೈಂಡೆಡ್ ರೂಲರ್. Second one, Daman was to be imprisoned until Pythias returned. Third one, Pythias faced many dangers while he was returning and was delayed. Fourth one, Daman was sure that his friend would never break his word. Fifth one, Pythias and Daman kept their promises. Next ನೋಡೋಣ. V2, state whether the following statement are true or false. Write T for correct and F for correct. Sentence in the space provided correct and rewrite the incorrect sentence. ಇಲ್ಲಿ ಕೆಲವೊಂದು ಸೆಂಟೆನ್ಸ್ಗಳನ್ನು ಕೊಡಲಾಗಿದೆ, ಅವು ಸರಿಯಾಗಿದ್ದರೆ ಟ್ರೂ ಅಂತೇಳಿ ಬರೀರಿ, ಅದ್ರ ಮುಂದೆ ತಪ್ಪಾಗಿದ್ದರೆ ಫಾಲ್ಸ್ ಅಂತೇಳಿ ಬರೀರಿ ಅಂತೇಳಿ ಹೇಳ್ತಾ ಇದ್ದಾರೆ ಅವರು. ನೋಡಿ, ದಮನ್ ಆ್ಯಂಡ್ ಪೀಥಿಯಾಸ್ ವೇರ್ ಲವರ್ಸ್ ಆಫ್ ಟ್ರೂತ್. ಇದು ಸರಿಯಾಗಿದೆನಾ? ಹೌದು, ಸರಿಯಾಗಿದೆ, ಟ್ರೂ. ಡಯಾನಸಿಸ್ ವಾಸ್ ಎ ಕೈಂಡ್ ರೂಲರ್. ಹೌದಾ? ಡಯಾನಸಿಸ್ ಒಬ್ಬ ಉತ್ತಮ ಆಡಳಿತಗಾರನಾಗಿದ್ದನಾ? ಇಲ್ಲ, ತಪ್ಪು, ಫಾಲ್ಸ್. ದಮನ್ ವಾಂಟೆಡ್ ಟು ಸೆಟ್ಲ್ ಈಸ್ ಫ್ಯಾಮಿಲಿ ಅಫೇರ್ಸ್ ಬಿಫೋರ್ ಈ ಡೈಡ್. ಹೌದು, ಸರಿಯಾಗಿದೆನಾ ಇದು? ಹಾಂ, ಎಸ್, ಸರಿಯಾಗಿದೆ, ಟ್ರೂ. ದಮನ್ ಏನು ಮಾಡ್ತಾ ಇದ್ದಾನಪ್ಪ ಅಂತಂದರೆ ಲಾಸ್ಟಿಗೆ ಕೊನೆಗೆ ತನ್ನ ಎಲ್ಲ ಫ್ಯಾಮ್ಲಿಯ ಒಂದು ಕಟ್ಟುಪಾಡುಗಳು ಏನದವ ಅವೆಲ್ಲವೂ ಕೂಡ ಏನು ಮಾಡ್ತಾನೆ, ಅವನು ಮುಗಿಸಿ ಬರಬೇಕು ಅಂತೇಳಿ ಹೇಳ್ತಿರ್ತಾನೆ. ಅದಕ್ಕೋಸ್ಕರ ಎಲ್ಲ ಸೆಟ್ಲ್ ಮಾಡಿ ಬರ್ತಾನೆ ಅವನು. ದ ಕಿಂಗ್ ವಾಸ್ ಶ್ಯೂರ್ ದ್ಯಾಟ್ ಪೀಥಿಯಾಸ್ ವುಡ್ ರಿಟರ್ನ್. ಹೌದಾ? ಗೊತ್ತಿತ್ತಾ ಪೀಥಿಯಾಸ್ ವಾಪಸ್ ಬರ್ತಾನೆ ಅಂತೇಳಿ ಕಿಂಗ್ಗೆ? ಇಲ್ಲ,
ಇದು ಫಾಲ್ಸ್ ಆಗಿದೆ. ದಮನ್ ವಾಸ್ ರೆಡಿ ಟು ಡೈ ಫಾರ್ ಈಸ್ ಫ್ರೆಂಡ್. ಹೌದು, ಅವನು ಪಿತಿಯಾಸ್ ಪರವಾಗಿ ನಾನು ಸಾಯಲು ಕೂಡ ಸಿದ್ಧ ಅಂತೇಳಿ ಹೇಳ್ತಾನೆ. ಇದು ಸತ್ಯವಾಗಿರುವಂಥದ್ದು, ಟ್ರೂ. ಪಿತಿಯಾಸ್ ರೀಚ್ಡ್ ಇನ್ ಟೈಮ್ ಟು ಸೇವ್ ಈಸ್ ಫ್ರೆಂಡ್. ಸರಿಯಾದ ಸಮಯಕ್ಕೆ ಬಂದು ತನ್ನ ಗೆಳೆಯನನ್ನು ಕಾಪಾಡ್ತಾನೆ ಪಿತಿಯಾಸ್. ಹೌದು, ಸರಿಯಾಗಿದೆ. ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ಸ್. ವೇರ್ ಡಿಡ್ ದಮನ್ ಆ್ಯಂಡ್ ಪಿತಿಯಾಸ್ ಲಿವ್? Daman and Pythias lived in the city of Syracuse. Who was the ruler of Syracuse? Dionysus was the ruler of Syracuse. Why did the king want to punish Pythias? Pythias called the king cruel and said something against him, so he was to be punished. What did Pythias wish to fulfill before he died? Before he died, Pythias wished to arrange his sister's marriage and bid his mother goodbye. What was the condition laid down by the king? King will fix the day and the hour of Pythias' return. If he did not return in time, his friend Daman will have to die instead of him. Next question. Why was Pythias delayed while returning? He had to face many dangers and so he was delayed. What did both the friends argue over? Pythias, I have come, please do not kill Daman. I have come back to take the punishment. Please hang me. Daman said, no, please hang me. If we were to be late, then I would have been hanged. So I am to be punished. Both of them argued for some time. Next question. Why did the king set both of them free? King had never seen such friendship. Pythias and Daman kept their promises. King was happy to know that such friendship exists, so he set both free. C2. Discuss with your friend the following questions and answer each of them in 4 to 6 sentences. First one. How do you know that Daman and Pythias were good friends? Give some examples from the story. Pythias was punished. Before dying, he wanted to fulfill some work. At this time, Daman offered to be in prison at the last moment. He was happy to die for Pythias. This is what good friends Daman and Pythias. What made the king change his decision at the end? Seeing is believing. When the king saw their loyalty to each other, he was impressed and he changed his mind. Thank you.